ಹಲೋ ಸ್ಟೂಡೆಂಟ್ಸ್, ಈಗ ನಾವು ಈ ವಿಡಿಯೋನಲ್ಲಿ ಪಿಸ್ಟನ್ನದ್ದು ಸಾಲಿಡ್ ಮಾಡಲನ್ನು ಸಾಲಿಡೇಜ್ 2019 ಅಕಾಡೆಮಿಕ್ ವರ್ಷನಲ್ಲಿ ಮಾಡೋಣ. ಮೊದಲಿಗೆ ನೀವು ಪಾರ್ಟ್ ಮಾಡಲ್ ವರ್ಕ್ ಬೆಂಚನ್ನು ಈ ಥರ ಓಪನ್ ಮಾಡ್ಕೋಬೇಕು. ನಾನು ಈಗ ಪಾರ್ಟ್ ಮಾಡಲ್ ವರ್ಕ್ ಬೆಂಚನ್ನು ನೀವು ಓಪನ್ ಮಾಡಿದಾಗ ಈ ಥರ ನಿಮಗೆ ಕಾಣುತ್ತೆ. ನೀವು ಈಗ XZ ಪ್ಲೇನ್ ವರ್ಟಿಕಲ್ ಪ್ಲೇನ್ನ ಸೆಲೆಕ್ಟ್ ಮಾಡಬೇಕು. ಸ್ಕೆಚ್ ತೊಗೊಂಡಾದ್ಮೇಲೆ ಈ ವರ್ಟಿಕಲ್ ಪ್ಲೇನನ್ನು ಫ್ರಂಟ್ ಅಂತ ಇದೆ ನೋಡಿ, XZ ಪ್ಲೇನ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನೀವು ನಿಮ್ಮ ಡ್ರಾಯಿಂಗ್ಗೆ ರೆಫರ್ ಮಾಡಬೇಕಾಗತ್ತೆ. ರೆಫರೆನ್ಸ್ ಡ್ರಾಯಿಂಗ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದು ನನ್ನ ರೆಫರೆನ್ಸ್ ಡ್ರಾಯಿಂಗು. ಇಲ್ಲಿ ನಾನು ನೋಡಿ, ನನಗೆ ಬೇಕಾದಂತಹ ಎಲ್ಲ ಡೈಮೆನ್ಷನ್ಗಳು ಇಲ್ಲಿದೆ. ಸೊ ಮೊದಲಿಗೆ ನೀವು ಈ ರೆಫರೆನ್ಸ್ ಡ್ರಾಯಿಂಗನ್ನು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ರೆಫರೆನ್ಸಾಗಿ ಇಟ್ಕೊಂಡು ನೀವು ನಿಮ್ಮ ಪಾರ್ಟ್ ಮಾಡಲನ್ನು ಮಾಡಬೇಕಾಗತ್ತೆ. ಸೊ ನಾನು ಮೊದಲಿಗೆ ನೋಡಿ ಇಲ್ಲಿ ಈ ಅರ್ಧ ಸೆಕ್ಷನನ್ನು ಹಾಕ್ಕೊಳ್ತೇನೆ. ಹಾಕ್ಕೊಂಡಾದ್ಮೇಲೆ ರಿವಾಲ್ವ್ ಕಮಾಂಡನ್ನ ಯೂಸ್ ಮಾಡಿ ಈ ಫುಲ್ ಪಿಸ್ಟನನ್ನು ನಾನು ಕ್ರಿಯೇಟ್ ಮಾಡ್ತೇನೆ. ಅದಕ್ಕಾಗಿ ನಾನು ಮೊದಲಿಗೆ ಈ ಸೆಕ್ಷನನ್ನು ಹಾಕ್ಕೋಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿಂದ ಒಂದು ಲೈನ್ ಕಮಾಂಡನ್ನ ತಗೊಂಡು ಇಲ್ಲಿಂದ ಈ ಹಾರಿಜಾಂಟಲ್ ಲೈನ್ ಹಾಕಿ ಈ ವರ್ಟಿಕಲ್ ಲೈನ್ ಹಾಕ್ತೀನಿ. ಅದಾದಮೇಲೆ ಇಲ್ಲಿ ತೊಗೊತೀನಿ. ಅದಾದಮೇಲೆ ಈ 5 ಡೈಮೆನ್ಷನ್ ಮೇಲೆ ಈ ಥರನಾಗಿ ಇಷ್ಟು ಸೆಕ್ಷನ್ ನಾನು ಹಾಕ್ಕೊಂಡು ಬರ್ತೇನೆ. ಆಮೇಲೆ ರೇಡಿಯಸ್ 189 ಇರೋದನ್ನು ತೊಗೊಂಡು ಒಂದು ಇಲ್ಲಿ ಸರ್ಕಲ್ ಹಾಕ್ತೇನೆ. ಆಮೇಲೆ ಟ್ರಿಮ್ ಕಮಾಂಡ್ ಯೂಸ್ ಮಾಡಿಕೊಂಡು ಇಷ್ಟು ಸೆಕ್ಷನ್ ನಾನು ಕ್ರಿಯೇಟ್ ಮಾಡ್ಕೊತೇನೆ. ಕ್ರಿಯೇಟ್ ಮಾಡ್ಕೊಂಡು ಆದಮೇಲೆ ರಿವಾಲ್ವ್ ಕಮಾಂಡ್ ಯೂಸ್ ಮಾಡಿ ಇದನ್ನು ರಿವಾಲ್ವ್ ಮಾಡ್ತೇನೆ. ಸೊ ಅದನ್ನು ಇವಾಗ ನಾವು ಮಾಡೋಣ. ಸೊ ಮೊದಲಿಗೆ ನಾನು ಇಲ್ಲಿಂದ ಮೇಲೆ ಎಷ್ಟು ಹೋಗಬೇಕು ಅಂತಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ 9.68 ಹೋಗಬೇಕು. ಸೊ ಅಷ್ಟು ನಾನು ಒಂದು ಲೈನ್ ಕಮಾಂಡ್ ತೊಗೊಂಡು ಫಸ್ಟ್ ನಾನು ಹೋಗ್ತೇನೆ. ಅದಾದಮೇಲೆ ಇದೇ ಪಾಯಿಂಟಿಂದ ಇಲ್ಲಿಗೆ 37 mm ಈ ಕಡೆ ಬರಬೇಕು. ಅದಾದಮೇಲೆ 62 ಡೈಮೆನ್ಷನ್ ನೋಡಿ, 62 mm ತಗಡೆ ಬರಬೇಕು. ಅದಾದಮೇಲೆ 9 mm ಈ ಕಡೆ ಬರಬೇಕು. 5 mm ಮೇಲೆ ಹೋಗಬೇಕು. 4 mm ಒಳಗಡೆ ಬರಬೇಕು. 2 mm ಮೇಲೆ ಹೋಗಬೇಕು. ಮತ್ತು ಇಲ್ಲಿ 4 mm ಲೆಫ್ಟ್ಗೆ ಬರಬೇಕು. ಆಮೇಲೆ 39 mm ಮೇಲೆ ಹೋಗಬೇಕು. 4 mm ರೈಟ್, ಮತ್ತು ಮೇಲೆ 3 mm ಮೇಲೆ ಹೋಗಬೇಕು. ನೋಡಿ ಇಲ್ಲಿದೆ 3 mm ಇದೆ. ಸೊ ಆ ಥರನಾಗಿ 4 mm ಮತ್ತು ಲೆಫ್ಟು, 2 mm ಮತ್ತು ಮೇಲೆ ಈ ಥರನಾಗಿ ನೀವು ಎಲ್ಲ ಹಾಕೊಂಡ್ಬರಬೇಕು. ಸೊ ಅದನ್ನು ನಾವು ಫಸ್ಟು ಈಗ ಮಾಡೋಣ. ಸೊ ಈಗ ನಾನೇನು ಮಾಡ್ತೀನಿ, ಪಾರ್ಟ್ ವರ್ಕ್ ಬೆಂಚ್ಗೆ ಹೋಗ್ತೇನೆ. ಲೈನ್ ಕಮಾಂಡ್ ತೊಗೊತೇನೆ. ಈ ಪಾಯಿಂಟಿಂದನೇ ತೊಗೊಳ್ಳಿ. ಮೇಲೆ 9.68 ಹೊಡಿತೇನೆ. mm ಡಿಸ್ಟೆನ್ಸ್ ಹೊಡೆದು ಒಂದು ಲೈನನ್ನು ಹಾಕ್ಕೊಂಡಿದ್ದೇನೆ. ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು. ಆಮೇಲೆ ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ. ಈ ಪಾಯಿಂಟಿಂದ ಈ ಕಡೆಗೆ ಎಷ್ಟು ಬರಬೇಕು ಅಂತಂದರೆ ನೋಡಿ, ಇಲ್ಲಿ ರೆಫರ್ ಮಾಡಿದ್ರೆ ನೀವು 37 ಬರಬೇಕಾಗತ್ತೆ. ಸೊ 37 ನಾನು ಈ ಕಡೆ ಬರ್ತೇನೆ. 37 mm ಲೆಫ್ಟ್ ಸೈಡ್ ಬಂದೆ. ಆಮೇಲೆ ಹಾರಿಜಾಂಟಲ್ ಆಯಿತು, ಕ್ಲಿಕ್ ಮಾಡಿದೆ. ಕೆಳಗಡೆ ನಾನು 62 mm ಬರಬೇಕು. ಕ್ಲಿಕ್ ಮಾಡಿದೆ. ಈ ಕಡೆ ನಾನು 9 mm ಬರಬೇಕು ಅಲ್ವಾ. 9 mm ನೋಡಿ, ಇಲ್ಲಿ ನಾನು 9 mm ಇಲ್ಲಿಗೆ ಬಂದಿದ್ದೇನೆ. ಈಗ 9 mm ಕಡೆ ಬರಬೇಕು. ಸೊ 9 mm ನಾನು ಈ ಕಡೆ ಬರ್ತೇನೆ. 9 mm ಲೆಫ್ಟ್ ಸೈಡ್ ಬಂದೆ. ಅದಾದಮೇಲೆ ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಮೇಲೆ ನಾನು 5 mm ಹೋಗಬೇಕು. 5 mm ಹೋದೆ. ಮತ್ತು ಒಳಗಡೆ ನಾನು 4 mm ಬರಬೇಕು. 4 mm ಬಂದೆ. ಮತ್ತೆ ಮೇಲೆ 2 mm ಮೇಲೆ ಹೋಗಬೇಕು, ಬಂದೆ. ಮತ್ತೆ ಈ ಕಡೆಗೆ 4 mm ಬರಬೇಕು. ಕ್ಲಿಕ್ ಮಾಡಿದೆ. ಈಗ ಮೇಲೆ ಎಷ್ಟು ಹೋಗಬೇಕು ಅನ್ನೋದನ್ನು ನೋಡೋಣ ಈ ಡ್ರಾಯಿಂಗಲ್ಲಿ. ಸೊ ನಾನು ಇಲ್ಲಿ ಬಂದಿದ್ದೇನೆ. ಇಲ್ಲಿಂದ ಎಷ್ಟು ಹೋಗಬೇಕು ಮೇಲೆ ಅಂದರೆ 39 mm ಮೇಲೆ ಹೋಗಬೇಕು. ಸೊ ನಾನು 39 mm ಮೇಲೆ ಹೋಗ್ತೇನೆ. ಇದಾದಮೇಲೆ ಮತ್ತೆ ನೀವು ಪ್ಯಾನ್ ಕಮಾಂಡನ್ನು ತೊಗೊಂಡು ತಗಡೆ ಜಗ್ರಿದನ್ನು. ಸೊ ನಾನು ಇಲ್ಲಿ ಮತ್ತೆ 4 mm ಒಳಗಡೆ ಹೋಗಬೇಕು. ಕ್ಲಿಕ್ ಮಾಡಿ. ಮೇಲೆ 2 mm ಹೋಗಿ ಕ್ಲಿಕ್ ಮಾಡಿ. ಮತ್ತೆ ಈ ಕಡೆ 4 mm ಬರಬೇಕು. ಕ್ಲಿಕ್ ಮಾಡಿ. ಮತ್ತೆ ಮೇಲೆ ಇಲ್ಲಿ ಒಂದು ನಿಮಿಷ, ಇದು 3 mm ಇರಬೇಕು. 3 mm ಇದೆಯಾ ನೋಡೋಣ. ಸೊ ಇದು 2 mm ಇದೆ, ಅದು ಆ್ಯಕ್ಚುಲಿ 3 mm ಇರಬೇಕು. ನೋಡೋಣ 3 mm ಇದೆಯಾ ಅಂತ.
ಸ್ಮಾರ್ಟ್ ಡೈಮೆನ್ಷನ್ ಮಾಡಿ. ನೋಡಿ ಇದು 3 mm ಇದೆ. ಸೊ ಹಾಗಾಗಿ ನಾವು 3 mm ತೊಗೋಬೇಕಾಗತ್ತೆ ಅಲ್ಲಿ. ಸೊ ಅದಕ್ಕಾಗಿ ನಾವು ಮತ್ತೆ ಇಲ್ಲಿ ಹೋಗೋಣ, ಇದು 3 mm ಮಾಡೋಣ. ಸೊ ಆದರೆ ಇದು ಈಗ ಚೇಂಜ್ ಆಗೋ ಆಗಿದೆ, 38 ಆಗಿದೆ, ಅದನ್ನು 39 ಮಾಡಬೇಕಾಗತ್ತೆ. ಕ್ಯಾನ್ಸಲ್ ಮಾಡ್ಕೊಳ್ಳಿ, ಡಿಲೀಟ್ ಮಾಡಿ, ಇದನ್ನು ಡಿಲೀಟ್ ಮಾಡಿ, ಈ ಲೈನನ್ನು ಡಿಲೀಟ್ ಮಾಡಿ. ಇದನ್ನು ನಾವು 39 mm ಮಾಡ್ಕೊಳ್ಳೋಣ. ನೋಡೋಣ ಎಲ್ಲ ಡೈಮೆನ್ಷನ್ಗಳು ಚೇಂಜ್ ಆಗ್ತಾ ಹೋಗುತ್ತಾ ಅಂತ ನೋಡೋಣ. ಮೇ ಬಿ ಚೇಂಜ್ ಆಗಿದೆ. ಸೊ ಹಾಗಾಗಿ ಇದನ್ನು ಮತ್ತೆ ಡಿಲೀಟ್ ಮಾಡೋಣ ಎಲ್ಲ. ಇದನ್ನು ಇವಾಗ ನಾವು ಸ್ವಲ್ಪ ಜೂಮ್ ಮಾಡಿಕೊಂಡು ಈ ಡೈಮೆನ್ಷನ್ನು ಎಷ್ಟಿದೆ ನೋಡೋಣ. ಇದು ಎಷ್ಟಿದೆ ಅಂದರೆ ಇಲ್ಲಿ 2 mm ಇದೆ. ಸೊ ಇದು 2 mm ಇದೆ ನೋಡೋಣ. ಸೊ ನೋಡಿ ಇದು 1 mm ಆಗಿದೆ. ಸೊ ಹಾಗಾಗಿ ನಾವು ಮೊದಲಿಗೆ ಎಲ್ಲ ಡೈಮೆನ್ಷನ್ಗಳನ್ನ ಮಾಡ್ಕೊಂಡು ಬಂದಿದ್ದರೆ ಈ ತಪ್ಪು ಆಗ್ತಾ ಇರಲಿಲ್ಲ. ಸೊ ಈಗ ಸ್ಮಾರ್ಟ್ ಡೈಮೆನ್ಷನ್ ಮಾಡೋಣ. ಇದು ಎಷ್ಟಿದೆ ನೋಡೋಣ. ಇದು 5 mm ಕರೆಕ್ಟಾಗಿದೆ, ಇದು 4 mm ಕರೆಕ್ಟಾಗಿದೆ. ಈಗ ಮತ್ತೆ ಲೈನ್ ಕಮಾಂಡ್ ತೊಗೊಂಡು ನಾವು ಮೇಲೆ ಇಲ್ಲಿ 2 mm ತೊಗೋಬೇಕು. 2 mm ಇದೆಯಾ ನೋಡೋಣ. 2 mm ಮಾಡಿದ್ದೀನ. ಸೊ ಈಗ ಮತ್ತೆ ಲೈನ್ ಕಮಾಂಡ್ ತೊಗೊಂಡು ಫಾರ್ mm ಇದೆ, ಮೇಲೆ ಈಗ 39 mm ಹೋಗಬೇಕು. 30 mm ಹೋದೆ. ವರ್ಟಿಕಲಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಈಗ ಜೂಮ್ ಕಮ್ಮಿ ಮಾಡ್ಕೊಳ್ಳಿ, ಪ್ಯಾನ್ ಕಮಾಂಡ್ ಯೂಸ್ ಮಾಡಿಕೊಂಡು ತೆಗಡೆ ತೊಗೊಂಬನ್ನಿ. ಸೊ ಈಗ ನಾವು ಇಲ್ಲಿ ಬಂದಿದ್ದೇವೆ. ಇದನ್ನು ನೀವು ಡಿಲೀಟ್ ಮಾಡ್ಕೊಳ್ಳಿ ಲೈನನ್ನು. ಸೊ ಇಲ್ಲಿ ನಾವು ಮತ್ತೆ ಇಲ್ಲಿಂದ ಒಳಗಡೆ 4 mm ಬರಬೇಕು. ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ 3 mm ಬರಬೇಕು. ಕ್ಲಿಕ್ ಮಾಡ್ಕೊಳ್ಳಿ. ಇದು 3 mm ಇದೆಯಾ ನೋಡೋಣ. ಮೂರು mm ಇದೆ. ಸೊ ಅದಾದಮೇಲೆ ಇಲ್ಲಿಂದ ನಾವು 4 mm ಈ ಕಡೆ, ಮತ್ತೆ ಮೇಲೆ 2 mm, ಮತ್ತೆ ಒಳಗಡೆ 4 mm, ಮತ್ತೆ ಮೇಲೆ 3 mm, ಈ ಕಡೆ ಮತ್ತೆ 4 mm, ಮತ್ತೆ ಮೇಲೆ 2 mm, ಈ ಕಡೆ 4 mm, ಮೇಲೆ 3 mm, ಮತ್ತೆ ಈ ಕಡೆ 4 mm, ಮತ್ತೆ ಮೇಲೆ 2 mm, ಮತ್ತೆ ಈ ಕಡೆ 4 mm, ಮತ್ತೆ ಮೇಲೆ 3 mm, ಈ ಕಡೆ ಮತ್ತೆ 4 mm, ಮತ್ತೆ ಮೇಲೆ 2 mm. ಸೊ ಇಷ್ಟು ನೀವು ಮಾಡ್ಕೋಬೇಕಾಗತ್ತೆ. ಎಷ್ಟಿದೆ? 1 2 3 4 ಇದೆ. ನೋಡೋಣ ಈ ಸ್ಕೆಚಲ್ಲಿ ಎಷ್ಟಿದೆ ಅಂತ ನೋಡಿ. 1 2 3 4 ಇದೆ. ಸೊ ನಾವು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಒಂದು 189 ಸರ್ಕಲನ್ನು ಹಾಕೋಬೇಕು. ಆಮೇಲೆ ಟ್ರಿಮ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ನಾವು ಫಿಟ್ ಮಾಡೋಣ. ಇದನ್ನು ಒಂದು ಸರ್ಕಲ್ ತಗೊಳ್ಳೋಣ. ಅದರ ರೇಡಿಯಸ್ ಏನಿದೆಯಲ್ಲ ಅದು 189 ಇರೋ ಥರ ನೋಡ್ಕೊಳ್ಳೋಣ. 189 ರೇಡಿಯಸ್ 189 ಇದೆಯಲ್ವಾ. ಸೊ ಈಗ ನಾವೇನು ಮಾಡೋಣ, 3 ಪಾಯಿಂಟ್ ಆಪ್ಷನ್ ತೊಗೊಳ್ಳೋಣ. ಸರ್ಕಲಲ್ಲೇ 3 ಪಾಯಿಂಟ್ ಆಪ್ಷನ್ ಇದೆ ನೋಡಿ, ತೊಗೊಳ್ಳೋಣ. ತೊಗೊಂಡು ಮೊದಲನೇ ಪಾಯಿಂಟು ಇಲ್ಲಿ, ಎರಡನೇ ಪಾಯಿಂಟು ಸ್ವಲ್ಪ ಜೂಮ್ ಹಾಕೋಣ, ಇಲ್ಲಿ ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ ಅಂದರೆ ಇದು 189 ಬರುತ್ತೆ ನೋಡ್ಕೋಬೇಕಲ್ವಾ. 189 ನೋಡಿ ಈಗ ಬರ್ತದೆ. 189 ಇದೆ. ಈಗ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ನಾವು ಏನು ಮಾಡಬೇಕು, ಟ್ರಿಮ್ ಕಮಾಂಡ್ ತಗೊಂಡು
ಟ್ರಿಮ್ ಟೂಲನ್ನು ತೊಗೊಂಡು ಇಷ್ಟನ್ನು ಟ್ರಿಮ್ ಮಾಡಬೇಕು. ಸೊ ಈಗ ನಮಗೆ ಪಿಸ್ಟನ್ದು ಒಂದು ಏನು ಬಂದಿದೆ, ಸೆಕ್ಷನ್ ಬಂದಿದೆ. ಇದನ್ನು ನಾವು ರಿವಾಲ್ವ್ ಕಮಾಂಡ್ ಯೂಸ್ ಮಾಡಿಕೊಂಡು ರಿವಾಲ್ವ್ ಮಾಡಬೇಕು. ಸೊ ಈಗ ನಾವು ಮೊದಲಿಗೆ ಸ್ಕೆಚರ್ ವರ್ಕ್ ಪೇಜಿಂದ ಆಚೆ ಹೋಗೋಣ. ಸೊ ಈಗ ನಾವು ರಿವಾಲ್ವ್ ಕಮಾಂಡ್ ತಗೋಣ. ಮೊದಲಿಗೆ ಸೆಕ್ಷನನ್ನು ತಗೊಳ್ಳಿ, ಸೆಲೆಕ್ಷನ್ನ ಕಂಪ್ಲೀಟ್ ಮಾಡಿರಿ. ಆಮೇಲೆ ರಿವಾಲ್ವ್ ಆಕ್ಸಿಸ್ನ ತಗೊಳ್ಳಿ. ಈಗ ಇಲ್ಲಿ 360 ಡಿಗ್ರಿ ಅಂತ ಹೊಡೀರಿ. ನೋಡಿ, ಈಗ ನಿಮಗೆ ನಿಮ್ಮ ಪಿಸ್ಟನ್ನು ಬಂದಿದೆ. ಈಗ ನಾವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಪಿಸ್ಟನ್ ಪಿನ್ ಹಾಕೋದಕ್ಕೆ ಒಂದು ಹೋಲು ಮತ್ತು ಅದಕ್ಕೆ ಬಾಸ್ ಬರುತ್ತಲ್ಲ, ಅದನ್ನು ನಾವು ಮಾಡಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ, ಫಿನಿಶ್ ಮಾಡಿ ಮೊದಲಿಗೆ ಸ್ಕೆಚ್ ಪ್ಲೇನ್ನ ತೆಗೆದುಕೊಳ್ಳಿ. XZ ಪ್ಲೇನ್ಗೆ ಹೋಗಿ, ವರ್ಟಿಕಲ್ ಪ್ಲೇನ್ಗೆ ಅದನ್ನು ಸೆಲೆಕ್ಟ್ ಮಾಡಿರಿ. ಇಲ್ಲಿ ನಾವು ಒಂದು ಹೋಲ್ ಹಾಕಬೇಕು. ಹೋಲ್ ಹಾಕಬೇಕು ಅಂದರೆ ಮೊದಲಿಗೆ ಸರ್ಕಲ್ ತೊಗೋಬೇಕು. ಆ ಸರ್ಕಲ್ದು ಡಯಾಮೀಟರ್ ಎಷ್ಟಿದೆ ಅಂತ ನೋಡೋಣ. ಸ್ಕೆಚಲ್ಲಿ ಹೋಗಿ ನೋಡಿ, ಇಲ್ಲಿ ತೋರಿಸ್ತಾ ಇದೆ. ಅದು ಎಷ್ಟಿದೆ ಅಂತಂದರೆ 36 ಇದೆ. ಅದು 27 ಡಿಸ್ಟೆನ್ಸು ತಗಡೆ ಎಜ್ಜಿಂದ ಇದೆ. ಸೊ ಅದನ್ನು ನಾವು ಮೊದಲಿಗೆ ಮಾಡೋಣ. ಇಲ್ಲಿ ಈ ಲೈನ್ ಮೇಲೆ ಒಂದು ಸರ್ಕಲನ್ನು ಹಾಕೋಣ. ಅದರ ಇದು ಎಷ್ಟಿದೆ, ಡೈಮೆನ್ಷನ್ ಎಷ್ಟಿದೆ ಅಂತಂದರೆ 36 ಇದೆ. 36 ಆಯಿತು. ಈಗ ಇದು ಸರ್ಕಲ್ ಮತ್ತು ಈ ಎಜ್ಜಿಂದ ಎಷ್ಟಿದೆ, ಅದು 27 ಇದೆ. 27 mm ಮೇಲೆ ಇದೆ. ಸೊ ನಾವು ಹಾಕಿದ್ದೀವಿ. ಈಗ ಇದಾದಮೇಲೆ ಇದನ್ನು ನಾವು ಕಟ್ ಮಾಡೋಣ. ಎರಡೂ ಕಡೆನೂ ಕಟ್ ಮಾಡಬೇಕು. ಕ್ಲೋಸ್ ಸ್ಕೆಚ್. ಈ ಸರ್ಕಲನ್ನು ನಾವು ಎರಡೂ ಕಡೆ ಕಟ್ ಮಾಡೋಕ್ಕೆ ಯೂಸ್ ಮಾಡೋಣ. ಸೊ ಅದಕ್ಕೆ ನಾವು ಮಾಡೋಣ, ಕಟ್ ಕಮಾಂಡನ್ನು ತೊಗೊಳ್ಳೋಣ, ಕಟ್ ಟೂಲನ್ನು ತೊಗೊಂಡು ಈ ಸರ್ಕಲ್ನ ತೊಗೊಳ್ಳೋಣ. ಸೆಲೆಕ್ಷನ್ ಕಂಪ್ಲೀಟ್ ಮಾಡೋಣ. ಈ ಕಡೆ ಕಟ್ ಮಾಡೋಣ ಫುಲ್. ಮತ್ತೆ ಕಟ್ ಪ್ಲೇನ್ನ ತಗೊಳ್ಳಿ, ಫಿನಿಶ್ ಮಾಡಿ. ಮತ್ತೆ ಈಗ ಕಟ್ ಪ್ಲೇನ್ನ ತೊಗೊಂಡು ಮತ್ತೆ ಅದೇ ಸ್ಕೆಚನ್ನು ತೊಗೊಂಡು ಸೆಲೆಕ್ಷನ್ ಕಂಪ್ಲೀಟ್ ಮಾಡಿ ಆ ಕಡೆ ಇವಾಗ ಕಟ್ ಮಾಡೋಣ. ನೋಡೋಣ ಎರಡೂ ಕಡೆ ಕಟ್ಟಾಗಿದೆ ಇಲ್ಲೋ ಅಂತ. ಸೊ ಎರಡೂ ಕಡೆ ಇವಾಗ ಕಟ್ಟಾಗಿದೆ. ಸೊ ಮತ್ತೆ ನಾವೇನು ಮಾಡೋಣ, ಹೋಮ್ ವ್ಯೂಗೆ ಹೋಗೋಣ. ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಈಗ ನಾವು ಇಲ್ಲಿ ಪಿಸ್ಟನ್ ಪಿನ್ ಬಾಸ್ ಮಾಡಬೇಕು. ಅದಕ್ಕಾಗಿ ಈ ಪ್ಲೇನ್ಗೆ ಇನ್ನೊಂದು ಪ್ಯಾರಲಲ್ ಪ್ಲೇನ ನಾವು ತೆಕ್ಕೊಳ್ಬೇಕಾಗತ್ತೆ. ಈ ಪ್ಲೇನಿಂದ 25 mm ಈ ಕಡೆ ಬರೋ ಥರ. ಸೊ ನಾವು ಸ್ಕೆಚ್ ಪ್ಲೇನ ತೊಗೊಳ್ಳೋಣ. ಅಲ್ಲ, ಫಸ್ಟ್ ಪ್ಯಾರಲಲ್ ಪ್ಲೇನ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಮೂವರ್ ಪ್ಲೇನನ್ನು ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಪ್ಯಾರಲಲ್ ಪ್ಲೇನನ್ನು ಆಪ್ಷನ್ನ ತೊಗೊಂಡಾದಮೇಲೆ ಅದು ರೆಫರೆನ್ಸ್ ಪ್ಲೇನ್ನ ಕೇಳ್ತಾ ಇದೆ. ರೆಫರೆನ್ಸ್ ಪ್ಲೇನು XZ ಪ್ಲೇನ್ನ ತೊಗೊಂಡಾದಮೇಲೆ ಈ ಕಡೆ ನಾವು 25 mm ಡಿಸ್ಟೆನ್ಸನ್ನು ಕೊಟ್ಟು ಮಾಡೋಣ. ಕ್ಲಿಕ್ ಮಾಡಿ ಇಲ್ಲಿ. ಸೊ ಈಗ ನಾವು ಇನ್ನೊಂದು ಪ್ಯಾರಲಲ್ ಪ್ಲೇನ್ನ ಕ್ರಿಯೇಟ್ ಮಾಡಿದ್ವಿ, ಪ್ಲೇನ್ 4ಅನ್ನು. ಅದು ಈ XZ ಪ್ಲೇನಿಗೆ 25 mm ಈ ಕಡೆ ಇದೆ. ಈಗ ನಾವು ಮತ್ತೆ ಸ್ಕೆಚ್ ಆಪ್ಷನ್ನ ತೊಗೊಂಡು ಪ್ಲೇನ್ 4ನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಆದ ಮೇಲೆ ಈಗ ಈ ಸರ್ಕಲನ್ನು ನಾವು ಈ ಪ್ಲೇನ್ 4 ಮೇಲೆ ಪ್ರೊಜೆಕ್ಟ್ ಮಾಡೋಣ. ಅದಕ್ಕಾಗಿ ಒಂದು ಟೂಲ್ ಇದೆ, ಪ್ರೊಜೆಕ್ಟ್ ಟು ಸ್ಕೆಚ್ ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡೋಣ. ಓಕೆ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ. ಈಗ ಆಲ್ರೆಡಿ ಆ ಸರ್ಕಲ್ ಬಂತು. ಇನ್ನೊಂದು ಸರ್ಕಲ್ ತಗೋಣ. ಅದರ ಡೈಮೆನ್ಷನ್ ಎಷ್ಟಿದೆ ಅಂತ ನೋಡೋಣ. ನಮ್ಮ ಸ್ಕೆಚಲ್ಲಿ ಹೋಗಿ ಅದರ ಡೈಮೆನ್ಷನ್ ಎಷ್ಟಿದೆ ಅಂದರೆ 22 ಇದೆ. ಸೊ 22 mm ಒಂದು ಇದನ್ನು 22 mm ಇರೋದನ್ನು ತಗೊಳ್ಳೋಣ. 22 mm ಇದೆ. ಅದನ್ನು ನಾವು ಈಗ ಡೈಮೆನ್ಷನ್ ಮಾಡೋಣ. 22 mm ಇದೆ. ಸೊ ಈಗ ನಾವು ಮತ್ತೆ ಈ ಸ್ಕೆಚ್ ವರ್ಕ್ ಪೇಜಿಂದ ಆಚೆ ಬರೋಣ. ಬಂದಾದ ಮೇಲೆ ಈಗ ನಾವು ಎಕ್ಸ್ಟ್ರೂಡ್ ಮಾಡೋಣ. ಎಕ್ಸ್ಟ್ರೂಡ್ ಕಮಾಂಡ್ ತೆಗೆದುಕೊಂಡು ಈ ಎರಡೂ ಸರ್ಕಲ್ಗಳನ್ನು ತಗೊಂಡು ಎಕ್ಸ್ಟ್ರೂಡ್ ಮಾಡೋಣ. ಈ ಕಡೆ ಸೈಡು ಎಷ್ಟು ಅಂತಂದರೆ 17.5 ಅಂತ ಇದೆ. 17.5 ಡೈಮೆನ್ಷನ್ನು ನಾವು ಎಕ್ಸ್ಟ್ರೂಡ್ ಮಾಡೋಣ. 17.5 mm ಕ್ಲಿಕ್ ಮಾಡಿ. ನೋಡಿ ಯಾಕೆ ಅಂತಂದರೆ ಈ ಸ್ಕೆಚಲ್ಲಿ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಸ್ಕೆಚಲ್ಲಿ ಹೋಗಿ ನೋಡಿ ಈ ಡೈಮೆನ್ಷನ್ ಎಷ್ಟಿದೆ ಅಂತ ಅವನು ಕೊಟ್ಟಿದ್ದಾನೆ. ನೋಡಿ 17.5 ಇದೆ. ಈ ಪಿಸ್ಟನ್ ಪಿನ್ ಬಾಸ್ ಇದೆಯಲ್ಲ, ಅದು ಈ ಎಡ್ಜಿಂದ ನೋಡಿ 17.5 ಇದೆ. ಸೊ ಹಾಗೆ ನಾನು ಇದನ್ನು ಇಲ್ಲಿ ನೋಡಿ, ಇದು 25 mm ಇದೆ ಅಲ್ವಾ. ಸೊ ನಾನು ಇಲ್ಲೊಂದು ಪ್ಲೇನ್ ಕ್ರಿಯೇಟ್ ಮಾಡಿದ್ದೀನಿ.
ಈ ಸೆಂಟ್ರ್ ಪ್ಲೇನಿಂದ 25 mm ಈ ಕಡೆ ಇಲ್ಲಿ 2 ಸರ್ಕಲ್ ಹಾಕ್ಕೊಂಡಿದ್ದೆ ನಾನು. ಆ 2 ಸರ್ಕಲ್ಗಳು 17.5 ಈ ಕಡೆ ಬರಬೇಕು. ಅದಕ್ಕೆ ನಾನು 17.5 ಆ ಕಡೆ ತೊಗೊಂಬಂದಿದ್ದೀನಿ, ಎಕ್ಸ್ಟ್ರೂಡ್ ಮಾಡಿದ್ದೀನಿ. ಸೊ ಇದಾದ ಮೇಲೆ ಈ ಫೀಚರನ್ನು ನಾನು ಆ ಕಡೆ ಮಿರರ್ ಮಾಡಿದ್ರೆ ಪಿಸ್ಟನ್ನು ರೆಡಿ ಆಗುತ್ತೆ. ಸೊ ಹಾಗಾಗಿ ನಾನು ಮಿರರ್ ಕಮಾಂಡ್ ತೊಗೊಳ್ತೇನೆ. ತೊಗೊಂಡಾದ್ಮೇಲೆ ಯಾವ ಫೀಚರ್ನ ಮಿರರ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ತೇನೆ. ಇದನ್ನು ನಾನು ಮಿರರ್ ಮಾಡಬೇಕು. ಇದನ್ನು ಸೆಲೆಕ್ಟ್ ಮಾಡೋಣ, ಸೆಲೆಕ್ಷನ್ನ ಕಂಪ್ಲೀಟ್ ಮಾಡೋಣ. ಆಮೇಲೆ ಅದು ಪ್ಲೇನ್ ಕೇಳ್ತಾ ಇದೆ, ನೋಡಿ ರೆಫರೆನ್ಸ್ ಪ್ಲೇನ್ ಕೇಳ್ತಾ ಇದೆ. ರೆಫರೆನ್ಸ್ ಪ್ಲೇನು ಎಕ್ಸ್ಜೆಟ್ ಪ್ಲೇನ ತೊಗೊಳ್ಳೋಣ, ವರ್ಟಿಕಲ್ ಪ್ಲೇನನ್ನು ಸೆಲೆಕ್ಟ್ ಮಾಡಿ. ಈಗ ಆಗಿರ್ತದೆ, ಫಿನಿಶ್ ಮಾಡಿ, ಚೆಕ್ ಮಾಡಿ ಆಗಿದೆಯೋ ಇಲ್ವೋ ಅಂತ. ಸೊ ರಿವಾಲ್ವ್ ಮಾಡಿ ಅದನ್ನು ನೋಡೋಣ. ನೋಡಿ ಇಲ್ಲಿ ಆಗಿದೆ, ಮಿರರ್ ಆಗಿದೆ. ಸೊ ಈ ಥರನಾಗಿ ನೀವು ನಿಮ್ಮ ಪಿಸ್ಟನನ್ನು ಕ್ರಿಯೇಟ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್.